ಸ್ಕೂಲ್ ಥೀಮ್ ಅಂತ ಮಾಡಿದ್ರು 1 ವೀಕ್ ಫುಲ್ ಸ್ಕೂಲ್ ಎಂಟರ್ಟೈನ್ಮೆಂಟಲ್ಲೇ ಇದ್ವಿ ನಾವು ಸ್ಕರ್ಟ್ ಎಲ್ಲ ಹಾಕುವಾಗ ಅಮ್ಮ ನೀನು ಹಾಕಬೇಡ ಇದು ಚೆನ್ನಾಗಿ ಕಾಣ್ತಾ ಇಲ್ಲ ಚಿನ್ನಿ ಸ್ಕೂಲ್ ಡ್ರೆಸ್ಸಲ್ಲಿ ಅಮ್ಮ ಚೆನ್ನಾಗಿ ಕಾಣ್ತಿಲ್ಲ ಇಲ್ವಾ? ಯಾಕೆ ನೀನು ಇಷ್ಟೊತ್ತಲ್ಲ ಆದ್ಮೇಲೆ ಹೋಗಕ್ಕಿಲ್ಲಲ್ಲ, ನಾವು ಒಂದು ದಿವಸ ನೋಡಿಲ್ವಲ್ಲ, ಅದು ಅದಂಗೆ. ನಾಳೆಯಿಂದ ನಾನು ನೀನು ಒಟ್ಟಿಗೆ ಹೋಗೋಣ ಸ್ಕೂಲ್ಗೆ. ನಾನು ಸ್ಕೂಲಿಗೆ ಹೋಗ್ತೀನಿ, ಬೇರೆ ಸ್ಕೂಲಿಗೆ ಹೋಗ. ಯಾಕೆ ನಾನು ನಿನ್ನ ಸ್ಕೂಲ್ಗೆ ಬರ್ತೀನಿ? ಬೈತದ ಮೆಲ್ಲತ್ತ ಅದ್ಬೇಡ. ಅದಾದಮೇಲೆ ಸ್ಕೂಲ್ ಗೇಮಲ್ಲಿ ಕ್ವಿಝ್ ಅಂತ ಬಂದರು. ಅವ್ರ ಟೀಮ್ ಏನೋ ಫಸ್ಟ್ ಆಡಿದ್ರು, ಒಂದು 40 ಮಾರ್ಕ್ಸ್ ಏನೋ ಮಾಡಿದ್ರು. ನೆಕ್ಸ್ಟು ನಮಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೇಳ್ತಾ ಇದ್ರೆ ಅದರಲ್ಲೊಂದು ಫನ್ನಿ ಮೂಮೆಂಟ್ ಏನಂದರೆ, ನಮ್ಮ ನಾಡಗೀತೆ ಬರೆದವ್ರು ಯಾರು ಅಂತ. ನಾಡಗೀತೆ ಬರೆದವ್ರು ನಾನು ಕುವೆಂಪು ಅಂತ ಹೇಳ್ಕೊಂಡಿದ್ನಿ. ಇಲ್ಲಿರೋ 4 ಜನ ಡಿಸ್ಕಷನು, ಅಲ್ಲ ಲತಾ ಮಂಗೇಶ್ಕರ್ ಅಂತ ಒಬ್ಬರು ಬೇರೆಯವರು. ನೆಕ್ಸ್ಟ್ ಕ್ವೆಶ್ಚನ್, ಜೈ ಭಾರತ ಜನನಿಯ ತನುಜಾತೆಯ ಲೇಖಕ ಯಾರು? ಅದೇ ನೆನಪಂದಿದೆ ನನಗೂ ಗೊತ್ತಿಲ್ಲ. 10 9 7 6 5 4 ಯಾರು ಜೋರಾಗಿ? ಕುವೆಂಪು. ನಿಮ್ಮ ಆನ್ಸರ್ ಕರೆಕ್ಟಾ? ಕುವೆಂಪು ಲಾಕ್ ಮಾಡಿದೀವಿ. ಕುವೆಂಪು. ಮಕ್ಕಳು ಉತ್ತರ ಕೊಡಿ. ಕುವೆಂಪು. ನಾವೇ ಮಕ್ಳು ಆಗೋಗಿದ್ವೇನೋ, ಜಸ್ಟ್ ಅದೊಂದು ಸಿಂಪಲ್ ಥಿಂಗ್ಸ್ನ ಯೋಚನೆ ಮಾಡಲಿಲ್ವಲ್ಲ ಅಂತ ಆಗೋಗಿತ್ತು. ಅದರಲ್ಲಿ ಬೇಜಾರಾಗಿದ್ದೇನೆಂದರೆ, ಒಂದು ಸುವರ್ಣ ವಿಧಾನಸೌಧ ಎಲ್ಲಿದೆ ಅಂತ ಕೇಳಿದ್ರು. ಆ್ಯಕ್ಚುಲಿ ನನಗೆ ಆನ್ಸರ್ ಗೊತ್ತಿತ್ತು, ಬೆಳಗಾವಿ. ನಾನು ಫಸ್ಟಿಂದ ಬೆಳಗಾವಿ ಅಂತ ಹೇಳ್ಕೊಂಬರ್ತಿದ್ದೀನಿ. ಇಲ್ಲಿ 4 ಜನ ಅವ್ರಿಗೇನೋ ಆನ್ಸರ್ ಗೊತ್ತಿತ್ತು ಅಂತ ಬೆಂಗಳೂರು ಅಂತ ಹೇಳಿದ್ರು. ಅದು ತುಂಬ ಬೇಜಾರಾಗೋಯ್ತು. ನೆಕ್ಸ್ಟ್ ಕ್ವೆಶ್ಚನ್, ಸುವರ್ಣ ವಿಧಾನಸೌಧವು ಯಾವ ಸ್ಥಳದಲ್ಲಿದೆ? ಸುವರ್ಣ ವಿಧಾನಸೌಧವು ಯಾವ ಸ್ಥಳದಲ್ಲಿದೆ? ಸುವರ್ಣಸೌಧ ನೆನೆಸ್ಕೊಳ್ಳಿ. 9 8 ದಯವಿಟ್ಟು ಪ್ಲೀಸ್. 7 ಬೆಂಗಳೂರು 6 ಬೆಂಗಳೂರನ್ನ 4 ಇವ್ರು ಬೆಂಗಳೂರು ಅಂತಿದ್ದಾರೆ. 3 ಇವ್ರು ಬೆಂಗಳೂರು ಅಂತಿದ್ದಾರೆ. ನನಗೆ ಗೊತ್ತಿಲ್ಲ. ಬೆಂಗಳೂರು ನನಗೆ ಗೊತ್ತಿಲ್ಲ. ಟೈಮ್ ಅಪ್. ಬೆಂಗಳೂರು. ಬೆಂಗಳೂರು ಬೆಂಗಳೂರಾ? ಅವ್ರು ಬೆಂಗಳೂರು ಅಂತ ಪಡ್ಕತ್ತ. ಬೆಳಗಾವಿ. ಯಾವ್ದನ್ನ ಲಾಕ್ ಮಾಡೋದು? ಬೆಂಗಳೂರ ಬೆಳಗಾವಿನ? ಸರ್ ಏನೇ ಲಾಕ್ ಮಾಡಿದ್ರು ಟೈಮ್ ಅಪ್. ಬೆಳಗಾವಿ ಟೈಮ್ ಅಪ್ ಆಗೋಗಿದೆಯಲ್ಲ. ಹೌದು, ಆನ್ಸರ್ ಸುಮ್ಮನೆ ಅವ್ರು ಹೇಳಿ ಸರಿ ಇದೆಯಲ್ಲ, ಬಟ್ ಅದ್ರ ಅವ್ರು ಹೇಳಿದ್ರು ಕನ್ಸಿಡರ್ ಇಲ್ಲ. ಬೆಳಗಾವಿ. ನೋಡಿ ಅದೇ ಹೇಳೋದು. ಲೆಮನ್ ಆ್ಯಂಡ್ ಸ್ಪೂನ್ ಟಾಸ್ಕಲ್ಲಿ ಇವನು ವೆಯ್ಟ್ ಸ್ವಲ್ಪ ಜಾಸ್ತಿ ಇತ್ತು, ಬಟ್ ಸ್ಟಿಲ್ ನಾನು ಹೆಂಗೋ ಮ್ಯಾನೇಜ್ ಮಾಡಿದೆ. ಓದ್ವಿ, ಒಟ್ನಲ್ಲಿ ನಾನು ಟಾಸ್ಕಲ್ಲಿ ಬೇಗ ಮಾಡಿಬಿಟ್ಟು ವಿನ್ ಆದೆ. ನಯನ 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 ಒಳಗೆ ಬೇಗ ಓಡು 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 ಓಡು. ಸೂಪರ್. ಬೇಗ ನಯನ ಇನ್ನು 2 ಮಾಡ್ಬೋದು. ವೆರಿ ಗುಡ್ ನಮಿತಾ, ವೆರಿ ಗುಡ್. ಕರೆಕ್ಟ್ ಆಗಿದೆ. ನಮು ಕಮಾನ್ ನಮೋ, ಇನ್ನೂ 2. ಓಕೆ, ವೈಡೂರಿಯ ತಂಡದ ನಮಿತಾ ಅವರು 5 ಲಿಂಬೆಣ್ಣ ಬೌಲಿಗೆ ಹಾಕಿದ್ದಾರೆ. ನಿಂಗೆ ಗೊತ್ತಾ ಬೇಬಿ, ನಾನು ಸ್ಕೂಲಲ್ಲಿದ್ದಾಗ ಲೆಮನ್ ಆ್ಯಂಡ್ ಸ್ಪೂನ್ ತುಂಬ ಸಲ ಆಡಿದ್ದೀನಿ. ಒಂದು ಸಲಿನೂ ನಮ್ಮ ಲೆಮನ್ ಕೆಳಗಡೆ ಬೀಳಲೇ ಇಲ್ಲ. ಎಷ್ಟು ನೀಟಾಗಿ ಹೋಗಿ ಎಲ್ಲ ಲೆಮನ್ಸ್ ಹಾಕಿದ್ವಿ ನಾವು 2 ಮಿನಿಟ್ಸಲ್ಲಿ. ನಾನು ನಿನ್ನ ಕಾಲಲ್ಲಿ ಬಾಳ ಕೊಡ್ತಾ ಇಲ್ಲ. ನೀನು ಎಷ್ಟು ನೀಟಾಗಿ ನನಗೆ ಸಪೋರ್ಟ್ ಮಾಡ್ಕೊಂಡು ನಿಂತಿದ್ದೆ, ನಂಗೆ ತುಂಬ ಖುಷಿ ಆಯಿತು. ವೆರಿ ವೆಲ್. ವೆರಿ ಗುಡ್. ಬರ್ಬೇಕು ನೀಟಾಗಿ. ಇವ್ರನ್ನ
ಸ್ಕೂಲ್ ಟೀಮಲ್ಲೂ ಅಷ್ಟೇ ಸಿ ಕೈ ಚಂದ್ರು ಸರ್ ಅಂತೂ ಪ್ರಿನ್ಸಿಪಲ್ ಆಗಿದ್ರು, ಸೂರಜ್ ಚೈಲ್ಡ್ ಆಗಿದ್ರು. ಯಾವ ಮಟ್ಟಿಗೆ ಇಲ್ಲೆಲ್ಲ ಬೊಟ್ಟಿಡ್ಕೊಂಡು ಸಕ್ಕತ್ತಾಗಿದ್ರು ನೋಡೋದಕ್ಕೆ. ಒಂದು ಈ ನರ್ಸರಿಲೆಲ್ಲ ಮಕ್ಕಳು ಬರ್ತಾರಲ್ಲ ಆ ಥರ ಕಾಣಿಸ್ತಿದ್ರು ಅವರು. ನಾನು ಯಾವಾಗ ಹೇಳ್ತೀನಿ ಹೊಡಿಬೇಡಿ, ಹೊಡೆದದ್ದು ಹೊಡಿರಿ, ಇಷ್ಟೇ ದಿನ ಡಗ ಡಗ ಅಂತ ಹೊಡಿತಾರೆ ಅವ್ರು, ಡಗ ಡಗ ಅಂತ ಹೊಡಿತಾರೆ ಅವ್ರು, ಡಗ 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 ಅಂತ ಹೊಡಿತಾರೆ ಅವ್ರು. ಸ್ಕೂಲ್ ಟೀಮಲ್ಲಿ ನೀನು ಅವತ್ತು ನನ್ನ ಮಾತು ಕೇಳ್ಬಿಟ್ಟಿದ್ದಿದ್ರೆ ಯಾವ್ದು ಹೇಳು, ನೆನಪಿದ್ಯಾ? ಹಾಂ, ಸ್ಪೂನಲ್ಲಿ ಲೆಮನ್ ಹಿಡ್ಕೊಂಡು ನಾನು ನಿನ್ನ ಎತ್ಕೊಂಡು ಹೋಗಬೇಕಿತ್ತು. ಬಟ್ ನೀನೇನು ಮಾಡಿದೆ ಅಲ್ಲಿ? ಕಾಲೇ ಇಡ್ಲಿಲ್ಲ ತಾನೆ. ಸೊ ನಿನ್ನ ಕಾಲು ನಾನು ಕರೆಕ್ಟಾಗಿ ಹಿಡ್ಕೊಂಡ್ಬಿಟ್ಟಿದ್ರೆ ನಾವು ಬೇಗ ಪಾಸ್ ಆಗ್ಬೋದಿತ್ತು, ನಾವಲ್ಲಿ ವಿನ್ ಆಗ್ಬೋದಿತ್ತು ಆ್ಯಕ್ಚುಲಿ, ಅಲ್ವಾ? ಬಟ್ ನೀನು ಯಾಕೆ ಹಂಗೆ ಮಾಡಿದೆ? ಕಾಲು ಯಾಕೆ ಇಡ್ಲಿಲ್ಲ ನೀನು ನನ್ನ ಮೇಲೆ? ನನಗೆ ನಾನು ಬೀಳ್ತೀನಿ ಅಂತ ಭಯ ನನಗೆ. ಮಗಳು ತುಂಬಾ ಸ್ಪೀಡ್ ಇದ್ದಾರೆ. ಪದ್ಮಶ್ರೀ ಅವ್ರ ಮಗಳು, ಪದ್ಮಶ್ರೀ ಅವರು ಅದೇ ಸ್ಪೀಡಲ್ಲಿ ಆಡಬೇಕು. ಅಮ್ಮ ಬಿಡ್ತೀನ ಬಿಡಲಿಕ್ಕೆ ನಿನ್ನ ಯಾವತ್ತಾದರೂ, ಅಲ್ವಾ? ಸೊ ಆ್ಯಕ್ಚುಲಿ ನಾನು ಹಿಡ್ಕೊಂಡಿದ್ದೆ ನಿನ್ನ, ಅಲ್ವಾ? ಹಾಂ, ಹಿಡ್ಕೊಂಡಿದ್ದಾಗ ಸೊ ನೀನು ಮಾಡ್ತಿದ್ದೆ, ಕಾಲನ್ನ ನನ್ನ ಮೇಲೆ ಇಡ್ತಾನೇ ಇರಲಿಲ್ಲ, ಸುಮ್ಮನೆ ಬೇಕು ಬೇಕು ಅಂತ ಕಾಲು ಜಾರಿಸ್ಬಿಡ್ತಿದೆ. ಸೊ ಇದರಿಂದ ಅಲ್ಲಿ ಏನು ಹೇಳ್ಬಿಟ್ರು ಜಡ್ಜಸ್, ನಾನು ಟೈಟಾಗಿ ಇಟ್ಕೊಂಡಿದ್ದೆ ಅಂತ. ಅಂತೂ ನಾನು ಪ್ರೂಫಿಗೋಸ್ಕರ ಕೈನ ಹಿಂಗೆ ಇಟ್ಕೊಂಡು ಹೋದೆ, ನಿನ್ನ ಎತ್ಕೊಂಡು ಹೋದೆ, ಅಲ್ವಾ? ಸೊ ಅಲ್ಲಿ ನೀನು ಸ್ವಲ್ಪ ಭಯ ಪಟ್ಕೊಂಡು ಹಾಗಾದ್ರೆ. ಕಾಲಿಡಬೇಕು, ಕಾಲಿಡಬೇಕು. ಕಾಲಿಡ್ಬೇಕು ಲಾಸ್ಟ್ ಬರುವಾಗ ಹಾಕುವಾಗ್ಲೂ. 4 3 2 1. ಅಯ್ಯೋ ಅಮ್ಮ, ನೀ ಇದು ಹೇಳೋದು ಮರ್ತಲ್ಲ, ಲೆಮನ್ ಅಂಡ್ ಸ್ಪೂನ್. ಅದಿಷ್ಟ ಆಯ್ತಾ ಗೇಮ್ ನಿನಗೆ? ನೀನು ನೆನಪು ಮಾಡ್ತೀಯಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಲೆಮನ್ ಆ್ಯಂಡ್ ಸ್ಪೂನ್ ಅದೊಂದು ಗೇಮ್ ಕೊಟ್ಟಿದ್ರು. ಲೆಮನ್ ಆ್ಯಂಡ್ ಸ್ಪೂನಲ್ಲಿ ಏನಾಗಿತ್ತಂದರೆ, ಇವಳು ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ, ನಾನೆಲ್ಲಿ ಲೆಮನ್ ಬಿದ್ದೋಗುತ್ತೋ ಏನೋ ಅಂತ ಕಾನ್ಸಂಟ್ರೇಷನ್ ಮಾಡಿದ್ರೆ ಇವಳ್ದು ಫುಲ್ಲಲ್ಲಿ ಆ್ಯಕ್ಟಿಂಗು, ಡ್ಯಾನ್ಸಿಂಗು ಎಲ್ಲ ನಡೀತಾ ಇತ್ತು, ಅಲ್ವಾ ಚಾರು? ಓಕೆ, ನೀನು ಇವಾಗ ಅಮ್ಮನ ಎತ್ಕೊಂಡು ಅದೇ ಥರ ಗೇಮ್ ಮಾಡ್ತೀಯಾ? ನೀನು ದೊಡ್ಡವಳು, ನಾನು ಚಿಕ್ಕವಳು. ಓಕೆ, ಒಟ್ಟಲ್ಲಿ ಆ ಗೇಮ್ ನಿನ್ಗೆ ಇಷ್ಟ ಆಯಿತು. ಒಟ್ಟಾರೆ ನಂಗೆ ಆ ಗೇಮ್ ಇಷ್ಟ ಆಯಿತು. ಅವ್ನಿಗೆ ಉಸಿರು ಕಟ್ಟುತ್ತೆ, ಆರಾಮಾಗಿ. ಎತ್ತೋಂಗಿಲ್ಲ, ಕಾಲ್ ಮೇಲೆ ಇರ್ಬೇಕು. ಕಾಲು ಕಾಲ್ ಮೇಲೆ ಇರ್ಬೇಕು. ಆರಾಮಾಗಾಡು. ಸೂಪರ್ ಸೂಪರ್. ಬೌನ್ಸ್ ಆಗುತ್ತೆ, ನಿಧಾನಕ್ಕೆ ಹಾಕಿ. ಮದರ್ ಇಂಡಿಯಾ ಬೌನ್ಸ್ ಆಗುತ್ತೆ, ಹುಷಾರು. ಹಾಕು ಶ್ರುತಿ, ಹಾಕು. ಗುಡ್. ಓಡು ಓಡು ಓಡು. ಹೇಮಾ ಹೇಮಾ ಹುಷಾರು. ಹೇಮಾ 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 ತಲೆ ಕೆಡಿಸ್ಕೋಬೇಡ ಹೇಮಾ, ಅವ್ರು ನೋಡ್ಬೇಡ. ಶ್ರುತಿ ಹೇಮಾ ಶ್ರುತಿ ಹೇಮಾ ತಲೆ ಕೆಡಿಸ್ಕೋಬೇಡ. ನಿಧಾನ, ಪರವಾಗಿಲ್ಲ. ಆಯ್ತು. ಅಮ್ಮ ರಂಜಿತಾ, ಕೂರಿಸ್ಕೊಳ್ಳೆ, ನೋಡಕ್ಕಾಗಲ್ಲ, ಕಾಣಿಸಲ್ಲ. ಇವಳನ್ ಕೂರಿಸು, ಅರ್ಥನ ಕಾಲೆತ್ಬೇಡ. ಹೇಮಾ ನಿಧಾನ. ಆಡು ಹಂಗೆ. ಆರವ್ ಕರೆಕ್ಟ್. ಹಾ, ವೆರಿ ಗುಡ್. ಆರವ್ ಇದೇ ತರ ನಿನ್ ಫ್ರೆಂಡ್ ಹೇಮನ. ಆರವ್ ಹಿಂಗೆ ಇಟ್ಕೋ. ಆರವ್ ಹಂಗೆ ಇಟ್ಕೋ. ನಿನ್ ಫ್ರೆಂಡ್ ಹೇಮನ ಹಾಗೆ ಇಟ್ಕೋ. ಆರವ್ ಬಿಟ್ಬೇಡ. Come on, Hema, you can do it. ಹೇಮಾ ನಿಧಾನ. Wonderful. ಹೇಮಾ ಡಿಫರೆನ್ಸ್. ಆರಾಮ್ ಹೇಮಾ ನಿಧಾನ. ಆರಾಮ ಕಾಲ್ ಮಾಡು. ಕೆಳಗಡೆ ಇಡಬಾರ್ದು. 10 ಆರವ್ 9 ಆರವ್ 8 ಬನ್ನಿ ಇದೊಂದ್ಸಲ. ಬನ್ನಿ. ಬಾ. ಹೇಮಾ ಅವರೇ. 4 3 2 1. ಅವಾಗ ನಮಗೆ ಒಂದು ಆ್ಯನ್ಯುವಲ್ ಡೇ, ನಾವೆಲ್ಲರೂ ಒಂದೊಂದು ನಮ್ಮ ಟ್ಯಾಲೆಂಟ್ ತೋರಿಸ್ಬೇಕು ಅಂದರು. ನಾನು ಅದರಲ್ಲಿ ಹಾಡು ಹೇಳ್ದೆ. ನಮ್ಮಿ ಡುಮ್ಮಿ.
ಕಾಲಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸುವುದು ಜಾಜಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ನಡೆದು ಮುಂದೆ ಮುಂದೆ ನಡೆವ ಎಂದು ಇನ್ನು ಮುಂದೆ ಅಂದ್ರೆ ಬೀಳ್ತೀನಿ ಕೆಳಗೆ. ಓ my friend, ಕಂಪನಿಯ ಹೊರಸುವ ಸ್ನೇಹಿತ. ನೆಕ್ಸ್ಟು ಸ್ಕೂಲ್ ಟಾಸ್ಕಲ್ಲಿ ಬಂದ್ಬಿಟ್ಟು ಯಾವುದು ಮಂತ್ರ? ನಿಮ್ಮಿಂದು ನಿಂಬೆಹಣ್ಣು ಟಾಸ್ಕ್. ನಿಂಬೆಹಣ್ಣು ಟಾಸ್ಕಲ್ಲಿ ಆ್ಯಕ್ಚುಲಿ ಮಂತ್ರ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ಲು. ಉಮಾ ಮೇಡಮ್ ಬದಲು ನಮ್ಮ ದಿವ್ಯಾ ಮೇಡಮ್ ಆಡ್ತಿದ್ದಾರೆ. ಸೊ ರೆಡಿದ್ದೀರಾ ಆಡಲಿಕ್ಕೆ? ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಬೇಗ ಕೆಳಗಡೆ ಬೀಳಿಸ್ಕೋಬೇಡಿ, ಅದು ಸುಮ್ಮನೆ ವೇಸ್ಟ್ ಆಗೋಗುತ್ತೆ. ಆರಾಮಾಗಿ ಮಾಡಿ. ದಿವ್ಯಾ 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 ರಂಜಿತಾ ದಿವ್ಯಾ ಕಾಲ್ ಕರೆಕ್ಟ್ ಇಟ್ಕೊಳ್ಳಿ. ಕೆಳಗೆ ಬೀಳಿಸಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಆರಾಮಾಗಿ ಮಾಡಿ. ಅರ್ಧ ಫ್ರೆಂಡ್ ಅನ್ನು ಗಟ್ಟಿಗೆ ಇಟ್ಕೋ. ಬ್ಯಾಲೆನ್ಸ್. ಹಾ ತೈ ತೈ ರಂಜಿತಾ. ಅಯ್ಯೋ ರಂಜಿತಾ ಆರಾಮಾಗಿ ಮಾಡಿ. ಬೇಡ. ನಾನು ಅವಳಿಗೆ ಹೇಳಿದ್ದೆ, ನನ್ನ ಕಾಲ್ ಮೇಲೆ ಕಾಲಿಟ್ಕೋ, ಸೊ ನೀನು ಅಳ್ಳಾಡಬಾರ್ದು, ಕಾಲು ತೆಗಿಬಾರ್ದು, ಬಿಕಾಸ್ ಕಾಲು ತೆಗೆದ್ರೆ ಫೌಲ್ ಅಂತ ಸರ್ ಮ್ಯಾಮ್ ಹೇಳಿದರು. ಸೊ ಕಾಲು ತೆಗಿಬಾರ್ದು, ನಾನು ಹೇಳಿದಾಗ ಮಾತ್ರ ತೆಗಿಬೇಕು ಅಂತ ಹೇಳಿದ್ದೆ. ಸೊ ಆ ಟಾಸ್ಕಲ್ಲೂ ತುಂಬ ಚೆನ್ನಾಗಿ ನಮ್ಮಿಬ್ಬರು ಕೋಆರ್ಡಿನೇಷನ್ ಚೆನ್ನಾಗಿತ್ತು. ಸೊ ಅದನ್ನು ತೊಗೊಂಬಂದು ಹಾಕೋದಾಗಿರ್ಬೋದು. ಸರ್ ಸಿ.ಕೆ. ಚಂದ್ರು ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಅಂದರು ಸರ್. ಸೊ ಅದು ಚೆನ್ನಾಗಿತ್ತು. ದಿವ್ಯಾ ವೆರಿ ಗುಡ್, ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಾ, ಹಂಗೆ ಆಡಿ. ಪರ್ಫೆಕ್ಟ್ ಸ್ಟ್ರಾಟಜಿ, ವೆರಿ ಗುಡ್. ಆರಾಮ್ ಎರಡು ಮಾಡು. ಲಿಂಬೆ ಬಿದ್ದಿದೆ, ಮೂರನೇ ಪ್ರಯತ್ನಕ್ಕೆ ಹೋಗ್ತಾ ಇದ್ದಾರೆ. ಆರಾಮಾಗಿ ಮಾಡಿ. ಈ ಕಡೆ ಎರಡನೇ ಲಿಂಬೆ. ಸಂಕ್ರಾಂತಿ ಥೀಮಲ್ಲಿ ಒಂದು ಕಬ್ಬನ್ನ 5 ಪೀಸ್ ಮಾಡಬೇಕು. ಆಮೇಲೆ ಅದನ್ನು ಬಾಯಲ್ಲಿ ಸುಲಿಬೇಕು. ಪೀಸ್ ಮಾಡಿದ್ದಕ್ಕೆ 1 ಮಾರ್ಕ್ಸು, ಬಾಯಲ್ಲಿ ಸುಲಿದಿದ್ದಕ್ಕೆ 5 ಮಾರ್ಕ್ಸ್ ಅಂತ ಹೇಳಿದ್ರು. ನಾನು ದಿವ್ಯಾ ಅಂತೂ ಅದರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ವಿ ಅಂತ ಅನ್ಕೋತೀನಿ. ಅದರಲ್ಲಿ ಒಂದು 12 ಕಬ್ಬೇನೋ ನಾನೇ ಸುಲಿದೆ ಅನ್ಸುತ್ತೆ. ಮಿನಿಮಮ್ 5 ಪೀಸ್ ಅಂತೂ ಆಗ್ಬೇಕು, ಅದಕ್ಕಿಂತ ಹೆಚ್ಚು ಬೇಕಾದ್ರೂ ಮಾಡಬಹುದು. ಹೆಂಗ್ ಮುರಿಯಕ್ ಸಾಧ್ಯ? ಅಲ್ಲಲ್ಲಿ ಬಿಡಿಸಿ ಕೈ ಮಾಡಿ, ಕೈಯಲ್ಲಿ ಮಾಡ್ಬೋದು. ಹಾ ಅದ್ ಮಾಡಿ. ಹಾ ನೋಡಿ ಮಕ್ಕಳು ತಿಂತಾ ಇದಾರೆ, ಗೈಡ್ ಮಾಡಿ ಅವ್ರಿಗೆ. ತಿನ್ಬಾರ್ದು. ತಿನ್ನಂಗಿಲ್ಲ. ಇದನ್ನ ಮಾತ್ರ ಸುಳಿಬೇಕು ಹಿಂಗೆ, ಅಲ್ಲಲ್ಲಿ. ಹಾ ಅಲ್ಲಲ್ಲಿ. ದಿವ್ಯಾ ಮೆಲ್ಲ, ಅಲ್ಲು ಮೆಲ್ಲ. ದಿವ್ಯಾ ನಿಮ್ದೇ ಇದು ಹಲ್ಲು ಯಾವ್ದ್ರಲ್ಲಿ ಮೇಡ್ ಆಫ್? ಹಲ್ಲು ಸೆಟ್ಟ ಅಥವಾ ಏನು? ಅವ್ರಿಗೆ ಒಂಚೂರು ಕೇರ್ ಇಲ್ಲ ಅವ್ರ ಹಲ್ ಬಗ್ಗೆ. ನೋಡ ಅಮ್ಮಂದ್ರೆ ಹೆಂಗ್ ಮಾಡ್ತಿದಾರೆ ನೋಡಿ ಒಂದ್ ಸ್ವಲ್ಪ. ದಿವ್ಯಾ ಅವರೇ ಸೀರಿಯಸ್ ಆಗಿ ಒಂದು ಮಾತು ಹೇಳ್ತೀನಿ, ಈ ಮಂಡ್ಯ ಸೈಡ್ ಎಲ್ಲ ಹೋಗ್ಲಿಕ್ಕೆ ಹೋಗ್ಬೇಡಿ ನೀವು. ಆ ಶುಗರ್ ಕೇನ್ ಇವರು ಫ್ಯಾಕ್ಟ್ರಿ ಅವ್ರು ನೋಡಿದ್ರೆ ಇದು ಮಿಷಿನ್ ಚೆನ್ನಾಗಿದೆ. ಸಂಕ್ರಾಂತಿ ಹಬ್ಬ ಅವಾಗ ನೀವು ಎಳ್ಳು ಬೆಲ್ಲ ಎಲ್ಲ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ರಿ. ಚಲ್ತಾನೆ ಅವ್ರೆ. ನಾನು ಚಲ್ಬೇಡಿ ಅನ್ಬಿಟ್ಟು ಕೊನೆಗೂ ಚಲಿಸ್ಲಿಲ್ಲ. ಚಾರು ಅದಲ್ಲ, ಚಾರು ಬಾಯಿಲಿ ಬೇರೆ ಮಿಕ್ಸ್ ಆಗಿದೆ. 1 ನಿಮಿಷ ಶಂಶು ಮುಚ್ಚಬೇಡ. ಎತ್ಕೊ ಇದೆತ್ಕೊ ಫುಲ್. ಎಸ್ ಕೀಪ್ ಇಟ್. ಹಾ ಅದನ್ನ ಪ್ರೆಸ್ ಮಾಡಿ, ಅದನ್ನ ತಗೊಂಡೆ. ಅರ್ಧ ಹಾಕು. ಅರ್ಧ ಮೆಲ್ಲ 1 ನಿಮಿಷ. ಈಚೆ ಬಾ, ಆಚೆ ಕೂತ್ಕೋ. ಹಾಕು ಮೆಲ್ಲ ಹಾಕು. ನೀನು ಕವರ್ ಓಪನ್ ಮಾಡಿ. ಇನ್ನು ಸ್ವಲ್ಪ ಹಾಕು. ಇನ್ನು ಸ್ವಲ್ಪ. ಚಾರು ಮಾಡು. ಹಿಡ್ಕೊ, ನೀನು ಹಂಗೆ ಹಿಡ್ಕೊ. ಹಾಂ ಓಕೆ ಮಾಡಬೇಡಿ. ಹಾಂ ಸಾಕು. ಹಾಂ ಇದೆತ್ಕೊ. ಇದನ್ನು ಅರ್ಧ. ನೀನು ಅರ್ಧ ಸುರಿ. ಚಾರು 1 ನಿಮಿಷ. ಚಾರು ಮೆಲ್ಲ ಹಾಕು. ಮೆಲ್ಲ ಇಟ್ಕೊಂಡು ನಿಧಾನಕ್ಕೆ ಮೆಲ್ಲ ಚೆಲ್ಬಾರ್ದು. ಮೆಲ್ಲ ಎಲ್ಲ ಮಿಕ್ಸ್ ಮಾಡಬೇಡಿ. 1 ನಿಮಿಷ. ಎಲ್ಲರೂ ಮಿಕ್ಸ್ ಮಾಡಬೇಡಿ. 1 ನಿಮಿಷ ನಿಧಾನ. ತಳದಿಂದ ಎತ್ಕೊ. ಬರೀ ಗೈಡ್ ಮಾಡಬೇಕು, ನೀವು ಮಾಡಂಗಿಲ್ಲ. ಎತ್ಕೊ. ಮಿಕ್ಸ್ ಮಾಡು ನೀಟಾಗಿ. ಸ್ಫೂರ್ತಿ ತಳದಿಂದ ಒಂದ್ ಕೈಯಿಂದ ಎತ್ಕೊ. ಚಾರು ತಳದಿಂದ ಕೈ ಹಾಕು. ಕೈಯಿಂದ ಹಾಕಿ ಮಿಕ್ಸ್ ಮಾಡು. ಕೈ ಹಾಕಿ ಎರಡೂ ಕೈಯಿಂದ ಹೀಗೆ ಮೇಲೆ ಎತ್ತಿ. ಮಿಕ್ಸ್ ಮಾಡುಮ್ಮ. ಹಾ ಓಪನ್ ಮಾಡಿ ಇಡು ಕವರ್. ತಗೋ ಸ್ಫೂರ್ತಿ. ಶ್ರುತಿ ಅವ್ರ ಬ್ರೈನ್ ಅಲ್ಲಿ ಎಷ್ಟು ಸೆಲ್ ಸತ್ತೋಗ್ತಾ ಇದೆ ಗೊತ್ತಾ? ಬಿಟ್ರೆ 1 ನಿಮಿಷ ನಾನೇ ಹಿಂಗ್ ಮಿಕ್ಸ್ ಮಾಡಿ ಕೊಟ್ಬಿಡ್ಲಾ? ಮಿಕ್ಸ್ ಮಾಡಿ.
ಮೆಲ್ಲ ಮೆಲ್ಲ ತಳದಿಟ್ಟು ಹಾಕ್ಬೇಡ. 1 ನಿಮಿಷ ಕಡಲೆ ಬೀಜ ಹಾಕ್ಬೇಕು. ಕವರ್ ಓಪನ್ ಮಾಡಿ ಇಡಿ ಕವರ್ ಆದಷ್ಟು ಕವರ್ ಓಪನ್ ಮಾಡಿ. ಅಕ್ಷಮ, ನಾವು ಸಂಕ್ರಾಂತಿ ಟೀಮಲ್ಲಿ ಸೆಲೆಬ್ರೇಟ್ ಮಾಡಿದ್ವಲ್ಲ ಹಬ್ಬನ, ಯಾವ ಫ್ಯಾಮಿಲಿಯೂ ಸೆಲೆಬ್ರೇಟ್ ಮಾಡಿಲ್ಲ ಅಂತ ಗಿಫ್ಟ್ ಕೊಟ್ಟವಲ್ಲ ಶ್ವೇತಾ ಮ್ಯಾಮ್ಗೆ, ಗೂಡಮ್ಮಂಗೆಲ್ಲ. ಅವಾಗ ನಿನಗೆ ಏನು ಅನಿಸ್ತು? ತುಂಬಾ ಖುಷಿ ಆಯ್ತು. ಸೊ ನನಗೆ ನನ್ನ ಮಗಳು ಹುಟ್ಟಿದ್ಮೇಲೆ ಲೈಕ್ ಅಂದರೆ ನಿಜವಾಗ್ಲೂ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ಮೇಲೆ ನನ್ನ ಮಗಳು ಹುಟ್ಟಿದ್ಮೇಲೆ ನಾನು ಸೆಲೆಬ್ರೇಟ್ ಮಾಡಿದ್ದು. ನಿಜವಾಗ್ಲೂ ಮ್ಯಾಮ್, ನನ್ನ ಮಗಳೇ ನನಗೆ ಸಂಕ್ರಾಂತಿ ಹಬ್ಬ, ನನ್ನ ಬಾಳಿಗೆ ಅವಳೇ ಸಂಕ್ರಾಂತಿ. ಸೊ ಅದಕ್ಕೆ ನಿಮ್ಮೆಲ್ಲರ ಜೊತೆ ಸೇರಿಕೊಂಡು ಸೊ ನಿಮಗೆಲ್ಲ ಸರ್ಪ್ರೈಸ್ ಗಿಫ್ಟು, ನಿಮಗೆಲ್ಲ ಸರ್ಪ್ರೈಸ್ ಮತ್ತೆ ಸಮಥಿಂಗ್ ಏನೋ ಅರ್ಶಿನ ಕುಂಕುಮ, ಎಳ್ಳು ಬೆಲ್ಲ, ಸಮಥಿಂಗ್ ಏನೋ ಕೊಡೋಣ ಅಂತ ತಗೊಂಡ್ ಬಂದಿದ್ದೀನಿ. ಹೌದಾ? ನಿಮ್ಮೆಲ್ಲರ ಜೊತೆ ಸೇರ್ಕೊಂಡು ನೀವೆಲ್ಲ ನಮ್ಮ ಸಿಸ್ಟರ್ಸ್, ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗಳ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀನಿ. ಎಲ್ಲಿದೆ ಗಿಫ್ಟು? ಸರ್ಪ್ರೈಸ್ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ತುಂಬಾ ಖುಷಿಯಾಗಿದೆ. ಏನ್ ಗೊತ್ತಾ ನಂಗೆ, ನಮ್ಮನ್ನ ನಿಮ್ ಫ್ಯಾಮಿಲಿಯವರು ಅಂತ ಅನ್ಕೊಂಡ್ರಿ ಅಂದ್ರಲ್ಲ, ಅದೇ ನನಗೆ ತುಂಬಾ ಖುಷಿಯಾದ ಗಿಫ್ಟ್ ಆಲ್ರೆಡಿ ಸಿಕ್ಬಿಡ್ತು. ಮ್ಯಾಮ್, ಅದಕ್ಕೆಲ್ಲ ಹೇಳ್ಬೇಕು, ನನ್ನ ಮಗಳಿಗೆ ರೋಲ್ ಮಾಡಲ್ ನೀವು. ನಾನ್ ಅವತ್ತಿಂದ ಹೇಳ್ತಾ ಇದೀನಿ, ರೋಲ್ ಮಾಡಲು ನೀವು ನೀವು ಸೊ ಹಸು ಕರು. ಸೊ ಮೀನಿಂಗ್ಸ್ ಏನಪ್ಪಾ ಅಂದ್ರೆ, ಸೊ ನೀವು ನಮ್ಗೆಲ್ಲ ತಾಯಿ ಮಕ್ಳು ಬಾಂಧವ್ಯ ಹೇಗಿರುತ್ತೆ ಅಂತ ತೋರ್ಸ್ಕೊಟ್ಟಿದ್ದೀರಾ. ಸಿರಿ ಸೂಪರ್ ಮಾಮ್ ಅಂದ್ರೆ ಹೇಗಿರ್ಬೇಕು ಅಂತ ತೋರ್ಸ್ಕೊಟ್ಟಿದ್ದೀರಾ. ಸೂಪರ್ ಮಾಮ್ ಅಂದ್ರೆ ಯಾವ ತರ ನೋಡ್ಕೋಬೇಕು ಮಕ್ಳನ್ನ, ಕೇರ್ ಆಫ್ ಟೇಕ್ ಹೇಗಿರ್ಬೇಕು ಅಂತ ತೋರ್ಸ್ಕೊಟ್ಟಿದ್ದೀರಾ ಮ್ಯಾಮ್ ನಮಗ್ ನೀವು. ಸೊ ಅದಕ್ಕೆ ಇದು ನಿಮ್ಗೆ ಈ ಸರ್ಪ್ರೈಸ್. ಇಲ್ಲ, ನಾನು ಈ ಮಾತನ್ನ ನಾನು ಒಪ್ಕೊಳಕ್ ಚಾನ್ಸೇ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿರೋ ಪ್ರತಿಯೊಬ್ಬ ಅಮ್ಮನೂ ಒಪ್ಕೋತಾರೆ ದಟ್ ನಿಮ್ಮನ್ನ ನೋಡಿ ನಾವು ಕಲಿತಾ ಇದೀವಿ. ಮುದ್ದಾದ ಗಿಫ್ಟ್ ನ ನನ್ನ ಜೀವನ ಪರ್ಯಂತ ಇಟ್ಕೋತೀನಿ. ಇದು ನಿಮ್ಮ ಆಶೀರ್ವಾದ ಅಂತ ನಾನು ತಗೋತೀನಿ. ಥ್ಯಾಂಕ್ ಯು. ಸರ್ಗೆ ಏನ್ ಗಿಫ್ಟ್ ತಂದಿದ್ದೀರಾ? ಸರ್ ನಿಮ್ಗೆ ಗೌತಮ ಬುದ್ಧ. ಯಾಕೆ ಅಂದ್ರೆ ಸೊ ಬುದ್ಧನ್ ತರ ಸಹನಾಮೂರ್ತಿಯಾಗಿ ಕುತ್ಕೊಂಡು ಜಡ್ಜ್ ಮಾಡ್ತೀರಾ. ಸೊ ಮಕ್ಳು ಏನೇ ಗಲಾಟೆ ಮಾಡ್ತಿರ್ಲಿ, ಅಮ್ಮಂದಿರು ಏನೇ ಕಿರ್ಚಾಡ್ತಿರ್ಲಿ, ಸೊ ಪೇಷನ್ಸ್ ಇಂದ ಜಡ್ಜ್ ಮಾಡಿ ವೀಕ್ ಆಫ್ ದ ಮಾಮ್ ಅಂಡ್ ಎಲಿಮಿನೇಷನ್ ಎರಡೂ ಸೂಕ್ಷ್ಮವಾಗಿ ನಮ್ಗೆಲ್ಲ ಹೇಳ್ತೀರಾ ಅಲ್ವಾ. ಸೊ ಗೌತಮ ಬುದ್ಧ ನೀವು. ಆಮೇಲೆ ನೀವು ಕೊಟ್ಟಿರುವ ಈ ಗೌತಮ ಬುದ್ಧ ಭಾಳ ಭಾಳ ಕ್ಯೂಟ್ ಆಗಿದೆ. ಇದು ನನ್ನ ಆಫೀಸಲ್ಲಿ ನನ್ನ ಟೇಬಲ್ ಮೇಲೆ ಯಾವಾಗಲೂ ಇರುತ್ತೆ. ನೀವು ಇದನ್ನು ನೋಡಿದಾಗೆಲ್ಲ ನಿಮ್ಮನ್ನು ನೆನೆಸ್ಕೊಳ್ತೀನಿ. ಓಕೆ, ಮತ್ತು ಮಂತ್ರಾಕ್ಷತೆ ನೆನೆಸ್ಕೊಳ್ತೀನಿ ನಾನು. ಹಾಂ, ಓಕೆನಾ ಕಂದ? ನಾವು ಜಡ್ಜು ಮತ್ತೆ ಬಂದಂಥ ಸಿರೀಸ್ ಗೆಸ್ಟ್ಗಳೆಲ್ಲ ಕೇಳಿದ್ರು ಸಿರಿ ಸೂಪರ್ ಮಾಮ್ ನೀವು ಅಂದರೆ ಅಂತ. ಅದರಲ್ಲೇನು ಸ್ಪೆಷಲ್ ಫೀಲ್ ಆಗಿಲ್ಲ ಸರ್. ಯಾಕಂದರೆ ಕಣ್ಣಿಲ್ಲ ಅಂತ ಸ್ಪೆಷಲಾಗಿ ನೋಡಬಾರ್ದು. ನಾವು ಎಲ್ಲರೂ ಸಮಾನ ಅನ್ನೋ ಥರ ಬೆಳೆಸ್ಕೊಂಡು ಹೋಗ್ಬೇಕು. ಪ್ರೌಡ್ ಇರಬಾರ್ದು, ಅದ್ರಲ್ಲಿ ಖುಷಿ ಇರಬೇಕು. ಸಂಕ್ರಾಂತಿ ಟೀಮಲ್ಲಿ ಎಳ್ಳು ಬೆಲ್ಲ ಏನೋ ಚೆನ್ನಾಗಿ ಪ್ಯಾಕ್ ಮಾಡಿದ್ವಿ, ಬಟ್ ಕಬ್ಬು ಕೀಳೋದ್ರಲ್ಲಿ ನನಗೆ ನಿಜವಾಗ್ಲೂ ಕಬ್ಬು ಯಾವತ್ತೂ ಕಿತ್ತಿ ಅಭ್ಯಾಸ ಅಂತೂ ಇಲ್ಲ. ಮಿನಿಮಮ್ 5 ಪೀಸ್ ಅಂತೂ ಆಗ್ಬೇಕು, ಅದಕ್ಕಿಂತ ಹೆಚ್ಚು ಬೇಕಾದ್ರೂ ಮಾಡಬಹುದು. ಕುತ್ಕೊಳ್ಳಿ. ಓ ಸೊಂಟ ನೋಡಿ ನೋಡಿ ಆ ಥರ ಕೈಯಲ್ಲಿ ಮಾಡ್ಬೇಕು, ಕೈಯಲ್ಲಿ. ಸೊಂಟೆಲ್ಲ ಯೂಸ್ ಮಾಡೋಗಿಲ್ಲ, ಕಾಲ್ ಮಾತ್ರ ಇಲ್ಲ ಅಂದಂಗಾಯ್ತು. ಕಾಲು ಮಾಡಂಗಿಲ್ಲ. ಅದೇ ಅದು. ಇದನ್ನ ಹೆಂಗ್ ಮುರಿಯಕ್ ಸಾಧ್ಯ? ಅಲ್ಲಲ್ಲಿ ಬಿಡಿಸಿ ಕೈ ಮಾಡಿ, ಕೈಯಲ್ಲಿ ಮಾಡ್ಬೋದು. ಹಾ ಅದ್ ಮಾಡಿ. ಹಾ, ಕೈನು ಕಬ್ಬಿನ ತರ ತುಡುಕ ಟ್ವಿಸ್ಟ್ ಆಗ್ಬೋದು, ಜಾಗ್ರತೆ. ಅಲ್ಲಲ್ಲಿ ಸುಗಿ. ಇದು 2 ಪೀಸ್ ಆಗೋಯ್ತು. ದಿವ್ಯಾಂಟಿ ಅವತ್ತು ಕಬ್ಬಲ್ಲೆಲ್ಲ ಕಬ್ಬು ಸುಲಿವಾಗ ಬ್ರೆಡ್ ಎಲ್ಲ ಬಂದಿತ್ತಾನೆ, ಬ್ರೆಡ್ಡು ಬಾಯಲ್ಲಿ ಅಲ್ವಾ? ಆಂಟಿ ತಾನೇ ಕಷ್ಟಪಟ್ಟು ಆಡಿದ್ದು. ಸೊ ಅದಕ್ಕೆ ನಮಗೆ ಜಾಸ್ತಿ ಖುಷಿ ಆಗಿದ್ದು. ಕ್ಲೀನ್ ಆಗಿರೋನ ಒಂದು ಸೈಡಲ್ಲಿ ಇಡಿ. ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆ, ಮಸಾಲೆ ಇದೆ. ದಿವ್ಯ ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ಸರ್. ನಿಮ್ದೊಂದು ಕಬ್ಬಿನ ಜ್ಯೂಸ್ ಅಂಗಡಿ ಇಡಿ. ಇದೆಲ್ಲ ಏನ್ ಬೇಡ, ಬಾಯಲ್ಲೇ ತೆಗೆದು ಜ್ಯೂಸಿಗೆ ಹಾಕು. ಒಳ್ಳೆ ಕಸ್ಟಮರ್ ಲೈನ್ ಅಲ್ಲಿ ನಿಲ್ತಾರೆ ಬಂದು. ದಿವ್ಯ ಒಂದು ಕಬ್ಬಿನ ಜ್ಯೂಸ್ ಬೇಕು ಅಂತ. ದಿವ್ಯಾ ಕಮಾನ್. ದಿವ್ಯಾ ಕಮಾನ್ ಅಂದ್ರೆ ದಿವ್ಯ ಆಡೋದು ಬೇಡವಾ? ನೀವ್ ಹೇಳಿದ ತಕ್ಷಣ ಬರ್ಬೇಕಾ?
ದಿವ್ಯ ಕಮಾನ್ ಅಂತೆ. ಜೋರಾಗಿ ಅದು ಸಿಪ್ಪೆ ಎಲ್ಲ ತೆಗೆದ್ರಿಂದ ಫುಲ್ ಬಾಯೆಲ್ಲ ಹುಣ್ಣಾಗಿ ಬ್ಲಡ್ ಬಂದ್ಬಿಟ್ಟಿತ್ತು. ಸೊ ಸ್ಟೇಜ್ ಅದು ಒಳಗಡೆ ಎಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು. ಒನ್ ಡೇ ಫುಲ್ ಡೇ ನನಗೆ ಊಟ ಮಾಡೋಕ್ಕೆ ಆಗಿರಲಿಲ್ಲ. ಬಟ್ ಆ ಟಾಸ್ಕ್ ತುಂಬ ಚೆನ್ನಾಗಿ ಮಾಡಿದ್ದೆ ನಾನು. ಸಂಕ್ರಾಂತಿ ಥೀಮಲ್ಲಿ ಗೇಮ್ಸ್ ಅದು ಓಕೆ. ಅದಾದಮೇಲೆ ಪಾರ್ಟಿ ಥೀಮ್ ಬಂತು. ಪಾರ್ಟಿ ಥೀಮಲ್ಲಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಪಾರ್ಟಿ ರೌಂಡಲ್ಲಿ ಆ ಬಾಲ್ನ ಸುತ್ತಿಸ್ತಾ ಇರ್ತಾರೆ. ನಾವು ಏಟನ್ನು ಬೀಳ್ಸ್ಕೊಂಡ್ರು ಪರವಾಗಿಲ್ಲ. ಆ ಒಂದು ಕಲರ್ ಬಾಲ್ ಕೊಟ್ಟಿದ್ರು ನಮಗೆ. ಅದನ್ನು ತಗೊಂಡೋಗಿ ಇದಕ್ಕೆ ಹಾಕಬೇಕು, ಎಷ್ಟು ನಿಮಿಷದಲ್ಲಿ ಆಡ್ತಾರೆ ಅಂತ. ಬಟ್ ನಾನು ನನ್ನ ಒರಿಜಿನಲ್ ಗೇಮ್ ಆಡುವಾಗ ಅದರಲ್ಲಿ ಮಿಸ್ ಮಾಡಿಕೊಂಡೆ. ಅದು ಪದ್ಮ ಅವ್ರು ಗೆದ್ರು. ನೆಕ್ಸ್ಟ್ ನಮಿತಾ ಅವ್ರ ಜೊತೆ ಆಡುವಾಗ ಒಂದೇ ಒಂದು ಏಟ್ ಬೀಳಿಸ್ಕೊಳ್ಳಿಲ್ಲ. ಅಯ್ಯೋ ಗಾಳಿ ಬರ್ತಿದೆ. ಅಲ್ಲೋ ಬಾಯ್ಸ್, ಇಬ್ರು ಮನೆಗೆ ಹೋಗಿ. ಯಾಕೋ ಬರೋದು ಕಾಣೆ. ಈ ನಂಬಿ ನಾನು. ಅಯ್ಯೋ ಈಗ ಬರ್ಬೋದು. ಬರ್ಬೋದು. ಓ ಜಸ್ಟ್ ಮಿಸ್ ಮಗ. ರಿಲ್ಯಾಕ್ಸ್ ಆಗಿ ಜಸ್ಟ್ ಮಿಸ್. ಜನದ್ದು ಸಿಕ್ಕಿ ಬೀಳ್ತಿದ್ರೆ ಸೀದಾ BTM ಲೇಔಟ್. ಹೋಗ್ರ ಮನೆಗೆ ಹೋಗ್ರ, ಬೇಡ. ಅಯ್ಯೋ ಮನೆಗೆ ಹೋಗಿ ಬೇಡ. ಅದೊಂದು ಗೇಮು ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತು ಇನ್ನೊಂದು ಗೇಮ್ ತುಂಬ ಖುಷಿ ಕೊಟ್ಟಿದ್ದು, ನಾನು ಚೈತ್ರ ಆಡೋಣ ಗೇಮ್ ಥರ ಆಡೋಣ ಅಂತ ತುಂಬ ಇಷ್ಟಪಟ್ಟು ಆಡಿದ ಗೇಮ್ ಅಂದರೆ, ನಮ್ಮ ಕಾಲಿಗೆ ಬಲೂನ್ ಕಟ್ಟಿರ್ತಾರೆ. ನಮ್ಮ ಕಾಲಿನ ಬಲೂನು ನಾವೇ ಹೊಡ್ಕೊಬಾರ್ದು. ಅದೊಂದು ಟಾಸ್ಕು ನಮಗೆ. ಆ್ಯಂಡ್ ದೆನ್ ಅವರು ಆಪೋಸಿಟ್ ಅವರು ನಮ್ಮನ್ನು ಹೊಡಿಬಾರ್ದು ಅಂತ. ಅದನ್ನು ಕಬಡ್ಡಿ ಆಡಿದ ರೀತಿನೇ ಸಖತ್ತಾಗಿ ಆಡಿದ್ವಿ ನಾವು. ನೋಡಿ, ಓಡ್ಬೇಕಾದ್ರೆ ತುಂಬಾ ಜಾಗ್ರತೆಯಿಂದ ಓಡಿ. ಸೊ ನಿಮಗ್ ಕೊಟ್ಟಿರೋ 2 ನಿಮಿಷ ಟೈಮಲ್ಲಿ ನಿಮ್ಗಿರೋದು ಮತ್ತೆ ಒಂದೇ 1 ನಿಮಿಷ. ಫುಟ್ಬಾಲ್, ವಾಲಿಬಾಲ್ ಎಲ್ಲ ಆಡ್ತಾ ಇದ್ದಾರೆ, ನೋಡೋಣ. ಲಾಸ್ಟ್ 30 ಸೆಕೆಂಡು. ಆಟ ಏನ್ ಬೇಕಾದ್ರೂ ಆಡ್ಬೋದು. ಜಿಮ್ ಬಾಲ್ ಟಾಸ್ಕ್ ನನಗೆ ಆ ವೀಕ್ ನನಗೆ ಏನಾಯಿತು ಗೊತ್ತಿಲ್ಲ. ನನಗೆ ನನ್ನ ಕೈಲಿ ಏನು ಟಾಸ್ಕು ನೆಟ್ಟಿಗೆ ಆ ಒಂದೇ ವೀಕ್ ನಾನು ಮಾಡೋಕ್ಕಾಗಲಿಲ್ಲ. ಜಿಮ್ ಬಾಲಲ್ಲಿ ಆಗಲಿ ತುಂಬ ಸುಸ್ತಾಗ್ಬಿಟ್ಟೆ ನಾನು ತಿರುಗಿಸೋದ್ರಲ್ಲಿ. ಟ್ರೈ ಮಾಡಿದೆ ಬಟ್ ಏನು ಮಾಡೋದು ಆಗಲಿಲ್ಲ. ಓಕೆ, ನಿಮಗೆ ಕೊಡ್ತಿರೋ ಕಲರು ಆರೆಂಜ್. ಟೈಮ್ ಸ್ಟಾರ್ಟ್ಸ್ ನೌ. ಅಯ್ಯೋ ಗಾಳಿ ಬರ್ತಿದೆ. ಅಲ್ಲೋ ಬಾಯ್ಸ್, ಇಬ್ರು ಮನೆಗೆ ಹೋಗಿ. ಯಾಕೋ ಬರೋದು ಕಾಣೆ. ಈ ನಂಬಿ ನಾನು. ಅಯ್ಯೋ ಈಗ ಬರ್ಬೋದು. ಬರ್ಬೋದು. ಓ ಜಸ್ಟ್ ಮಿಸ್ ಮಗ. ರಿಲ್ಯಾಕ್ಸ್ ಆಗಿ ಜಸ್ಟ್ ಮಿಸ್. ಜನದ್ದು ಸಿಕ್ಕಿ ಬೀಳ್ತಿದ್ರೆ ಸೀದಾ BTM ಲೇಔಟ್. ಹೋಗ್ರ ಮನೆಗೆ ಹೋಗ್ರ, ಬೇಡ. ಅಯ್ಯೋ ಮನೆಗೆ ಹೋಗಿ ಬೇಡ. ಪಾಪ ಸೂರಜು ನನಗೆ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟರು. ಕತ್ರಿಕುಪ್ಪೆಯಲ್ಲಿ ಹುಡುಗರೆಲ್ಲ ನಿಂತಿರಿ, ಈ ಕಡೆ ಈ ಏರಿಯಾಯಿಂದ ಹುಡುಗರೆಲ್ಲ ನಿಂತಿರಿ, ಇವಾಗ ಒಬ್ರು ಬರ್ತಾರೆ, ನೀವು ಹುಷಾರಾಗಿ ಗೆಲ್ಕೊಂಬರ್ಬೇಕು ಅಂತ. ನನ್ನ ಆಪೋನೆಂಟಾಗಿ ಶ್ರುತಿ ಇದ್ದಿದ್ದು. ಶ್ರುತಿ ಬಾಲ್ ಕಲೆಕ್ಟ್ ಮಾಡಬೇಕು, ನಾನು ಜಿಮ್ ಬಾಲಲ್ಲಿ ಹೊಡಿಬೇಕು. ಅವ್ರು ಕೊಟ್ಟಿದ್ದು ಬಿಲ್ಡಪ್ಗೆ ನೆಕ್ಸ್ಟ್ ಲೆವೆಲ್ ಅಂದ್ಕೊಂಡು ನಾನು ಅಟ್ಲೀಸ್ಟು ಸ್ಟೇಜಿಂದ ನಾನು ಕೆಳಗಡೆ ಹಾಕ್ತೀನಿ ಅಂತ. ನೋಡಿದ್ರೆ ಶ್ರುತಿ ಫುಲ್ ಶಾರ್ಪಾಗಿ ಸಗದಾಗಿ ಮಾಡಿದ್ರು. ನಾನು ಅಲ್ಲಿ ಸ್ವಲ್ಪ ಸುಸ್ತಾದ ಬಟ್ ಟ್ರೈ ಮಾಡಿದೆ. ಆಮೇಲೆ ಸೂರಜ್ಗೂ ಮತ್ತು ನಾನು ಸೂರಜ್ನು ಆಟ ಆಡಿದ್ವಿ ಅದನ್ನು. ಆವಾಗ ಪಾಪ ಸೂರಜ್ಗೆ ಸರಿಯಾಗಿ ಬಿತ್ತು ಒಂದು 4-5 ಏಟು.
ಎದ್ದೇಳಕ್ಕೆ ನಿಂತ್ಕೊಳ್ಳಕ್ಕೆ ಒಂದು ಕಾಲ್ ಸಿಗ್ಬೇಕು. ಈ ವೆಸ್ಟರ್ನ್ ಟೀಮಲ್ಲಿ ಒಂದು ಜಿಮ್ ಬಾಲ್ ಗೇಮ್ ಇತ್ತು. ಕಾಲ ಹತ್ರ ಎಲ್ಲ ಬಾಲ್ಸ್ ಇರುತ್ತೆ. ನಾವು ಜಿಮ್ ಬಾಲಲ್ಲಿ ಫಸ್ಟ್ ನಾವು ಹೊಡಿತೀವಿ, ಆಮೇಲೆ ಅವ್ರು ಹೊಡಿತಾರೆ. ಬಾಹುಬಲಿ ರೇಂಜಿಗೆ ಬೀಸ್ತಾ ಇದ್ದಾರೆ. ಬಾಲ್ ಕೆಳಗೋಯ್ತು. ಅವರೇ ಕೆಳಗೆ ಎತ್ಕೊಂಡ್ ಬರ್ಬೇಕು ಹೋಗಿ. ನನಗೆ ಅಲ್ಲಿ ಒಂದು ಲಕ್ ಕೈ ಕೊಡ್ತು. ಒಂದು ನಾನು ಹಾಕ್ತಾ ಇದ್ದಿದ್ದ ಬಾಲ್ಸು, ಅದ್ರಲ್ಲಿ ಒಂದು ಬಾಲ್ ಕೆಳಗಡೆ ಬಿದ್ದೋಗಿತ್ತು. ಅದು ಬಾಲ್ ಎಲ್ಲೋ ಆಚೆ ಬಿತ್ತು, ಅಲ್ಲಿ ಟೈಮ್ ವೇಸ್ಟ್ ಆಗೋಯ್ತು. ಸೊ ಲಿಟ್ಲ್ ಅನ್ಲಕ್ ಅನ್ಸುತ್ತೆ, ಐ ಡೋಂಟ್ ನೋ. ಇದರಲ್ಲಿ ಒಂದು ಸ್ವಲ್ಪ ಸ್ಟ್ರಾಟಜಿನೂ ಏನೇನೋ ಆಯಿತು, ಜೊತೆಗೆ ಸ್ಟ್ರೆಂತ್ ವೈಸೂ ಅಷ್ಟೇ ಓಕೆ ಇತ್ತಷ್ಟೇ. ಬಟ್ ಯು ಆರ್ ಬೆಟರ್, ಚೈತ್ರ ವಾಸ್ ಬೆಟರ್, ಹಂಗಾಗೋಯ್ತು. ಸರ್ ಡೆಫಿನೆಟ್ಲಿ ಚೈತ್ರ ವಾಸ್ ದಿ ಸ್ಟ್ರೈಟ್ ವಿನ್ನರ್. ಯಾಕೆ ಅಂದರೆ ಬಾಲು ಬೀಸುವಾಗಲೂ ಕೂಡ ಭಾಳ ಸ್ಟ್ರಾಂಗಾಗಿ ಬೀಸಿದ್ರು. ಅವ್ರು ಬೀಸಿದ ರಭಸಕ್ಕೆ ಇಟ್ ವಾಸ್ ನಾಟ್ ಈಸಿ ಫಾರ್ ಐಶ್ವರ್ಯ. ಪಾರ್ಟಿ ಟೀಮಲ್ಲಿ ಒಂದು ನಮಗೆ ಸ್ಪೆಷಲ್ಲಾಗಿ ನಮ್ಮಿಬ್ರು ಡ್ಯಾನ್ಸರ್, ಯಾರು ನನ್ನ ಅಪೋಸಿಟ್ ಆಗಿ ನಿಂತವರು ಐಶ್ವರ್ಯ ಅವರು. ಸೊ ನಾವಿಬ್ಬರು ಡ್ಯಾನ್ಸರ್ ಆದ ಕಾರಣ ಒಂಥರ ತುಂಬ ಎಂಜಾಯ್ ಮಾಡಿಬಿಟ್ಟು, ಆ್ಯಕ್ಚುಲಿ ಆ ಗೇಮ್ ಹೇಗಿದ್ರು ಕಾಲನ್ನ ಬಡಿಬೇಕಿತ್ತು. ಸೊ ಅವ್ರು ಅಟ್ಯಾಕ್ ಮಾಡಬೇಕಾದ್ರೆ ನಾವು ಅವ್ರ ಬೆಲೆ ನೋಡಬೇಕಿತ್ತು. ಸೊ ನಮ್ಮಿಬ್ರು ಡ್ಯಾನ್ಸರ್ ಆದ ಕಾರಣ ನಾವು ಕಾಲನ್ನ ಬಿಡಲೇ ಇಲ್ಲ, ಪಟ ಮಾಡ್ಕೊಂಡು ಹೋಗ್ತಾ ಇದ್ದೋ. ಒಬ್ರಿಗೊಬ್ರು ಕೈ ಟಚ್ ಮಾಡೋಂಗಿಲ್ಲ, ಕೈ ಮುಟ್ಟೋಂಗಿಲ್ಲ, ಫಿಸಿಕಲಿ ಮುಟ್ಟೋಂಗಿಲ್ಲ. ಐಶು ಕಾನ್ಸಂಟ್ರೇಟ್ ಆನ್ ದಟ್ ಬಾಲ್. ಬಿಡ್ಬೇಡ ಆ ಕಡೆ, ಪದ್ದು ಬಿಡ್ಬೇಡ, ಹೊಡೆದ್ಬಿಡು. ಕಾಲನ್ನ ಒಂದು ಕ್ಷಣನೂ ಅವ್ರು ಕೆಳಗೆ ಬಿಟ್ಟಿಲ್ಲ, ಪಟ ಹೊಡ್ಕೊಂಡೇ ಇದ್ದರು. ಸೊ ಅಟ್ಯಾಕ್ ಮಾಡಿ, ಸೊ ಅದರಲ್ಲಿ ಟೈಮ್ ಅಪ್ ಆದ ತಕ್ಷಣ ಇಬ್ಬರಿಗೂ ಒಂದು ಈಕ್ವಲ್ ಪಾಯಿಂಟ್ ಬಂತು ಆ್ಯಕ್ಚುಲಿ ಅಲ್ಲಿ. ಸೊ ಒಂದು ಸಖತ್ ಮಜಾ ಕೊಟ್ಟಿದ್ದ ಗೇಮ್, ನಮ್ಮ ಡ್ಯಾನ್ಸರ್ಗೆ ಒಂದು ಸಖತ್ ಮಜಾ ಕೊಟ್ಟ ಗೇಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿ. ಗೋ ಐಶು, ಓಡಿ ಐಶು ಓಡಿ. ಪದ್ದು ಬಿಡು, ಓಡ್ಲಿ ಅವಳು. ನೀನ್ ಹಿಂದೆಯಿಂದ ಹೋಗು, ನೀನ್ ಹಂಗೆ ಮುಂದೆನೆ ನಿಂತಿದ್ರೆ ಸಿಗಲ್ಲ ಅವರು. ಲಾಸ್ಟ್ 30 ಸೆಕೆಂಡ್ಗಳಿದೆ. ಪದ್ಮಶ್ರೀ ಅವರೇ, ಆಚೆ ಬಿದ್ದೋದು ಹೊಡೆದ್ರೆ ಪಾಯಿಂಟ್ ಸಿಗುತ್ತೆ. ಬಾಕ್ಸ್ ಬಾಡಿ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. ನನ್ನ ಬಾಡಿ ಅದೇ ಲೈನ್ ಕೊಟ್ಟಿದ್ರು, ಈ ಲೈನಿಂದ ಆ ಲೈನ್ವರೆಗೂ ಎತ್ಕೊಂಡೋಗಿ ಬಾಲ್ನ ಹಾಕಬೇಕು ಅಂತ. ಈ ಲೈನ್ ಕಾಲಿಟ್ಟೆ, ಒಂದು ಬಾಕ್ಸ್ ಇಟ್ಕೊಂಡು ಒಂದು ಹೆಜ್ಜೆ ಹೆಂಗೋ ಬ್ಯಾಲೆನ್ಸ್ ಮಾಡಿದೆ. 2ನೇ ಹೆಜ್ಜೆ ಇಡ್ತೀನಿ, ಆಗ್ತಾನೆ ಇಲ್ಲ, ಬೀಳೋದು. ಮತ್ತೆ ಬಾ ವಾಪಸ್ಸಿಂದ ಸ್ಟಾರ್ಟ್ ಮಾಡು. ಯಾಕೆ ಅದಾಯಿತು ಅಂದರೆ ಸ್ವಲ್ಪ ನಾನು ಹೆಲ್ತಿಯಾಗಿದ್ದೀನಿ, ಅದಕ್ಕೋಸ್ಕರ ಆಯಿತು ಅಷ್ಟೇ. ಬಾಡಿ ಬ್ಯಾಲೆನ್ಸ್ ಆಗಲಿಲ್ಲ. ನಮ್ಮಿ ಆರಾಮ್ಸೆ ಯಾಕೆ
ಐಶು ಕಾಲ್ ಐಶು ಮೇಲೆ ಐಶು ಎತ್ಕೊಳ್ಳಿ. ನಿಧಾನ, ಐಶು ನಿಧಾನ. ಎತ್ಕೋಬೇಕು. ನಮ್ಮಿದ್ ಗಾಡಿ ಮುಂದೆನೇ ಹೋಗ್ತದೆ. ಎತ್ತಿಡ್ಬೇಕು ಎತ್ತಿಡ್ಬೇಕು ಕೈಯಲ್ಲಿ ಎತ್ತಿಟ್ಕೊಳ್ಳಿ. ಎತ್ತಿಡ್ಬೇಕು. ನಮ್ಮಿ ನಮ್ಮ ಹತ್ತತ್ರನೇ ಇಟ್ಕೊಂಡು ಮಾಡು. ನಮ್ಮ ಹತ್ತತ್ರನೇ ಇಟ್ಕೋ. ನಮ್ಮ ಹತ್ತತ್ರನೇ ಇಟ್ಕೋ. ನಮ್ಮ ಬ್ಯಾಲೆನ್ಸ್ ಮಾಡ್ಕೊಂಡು ನಮ್ಮ ನಮ್ಮಿ ಆಗುತ್ತೆ ಆಗುತ್ತೆ ನಮ್ಮಿ ಆಗುತ್ತೆ. ಕಮ ನಮಿತಾ ಆಗುತ್ತೆ ನಮಿತಾ. 10 9 8 7 6 5 4 3 2 1 sorry. ಇಬ್ರು ಡಾನ್ಸರ್ಸ್ ಆಗಿರೋದ್ರಿಂದ ಇಬ್ರು ಕಾಲ್ಗಳು ಒಂದ್ ಕಡೆ ನಿಜವಾಗ್ಲೂ ನಿಲ್ಲಲ್ಲ. ಅವಳು ತುಂಬಾ ಟ್ರೈ ಮಾಡಿದ್ಲು ಬಲೂನ್ಸ್ ಹೊಡಿಯೋದಕ್ಕೆ. ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೆ. ನಾನು ಎಸ್ಕೇಪ್ ಮಾಡ್ಕೊಳ್ಬೇಕು, ನನ್ನ ಬಲೂನ್ಸ್ ಹೊಡಿಬಾರ್ದು ಅನ್ನೋದನ್ನ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ನಾನು ಒಂದು ಹೊಡೆದೆ, ಅವಳು ಒಂದು ಹೊಡೆದ್ಲು. ಬಟ್ ಅವಳದೊಂದು ಬಲೂನ್ ಆಚೆ ಬಿದ್ದಿತ್ತು. ನಮ್ಮದೇ ನಾವು ಹೊಡ್ಕೊಂಡ್ಬಿಟ್ರೆ -1 ಪಾಯಿಂಟ್ ಆಗ್ಬಿಡುತ್ತಲ್ಲ, ಅದು ನಂದ ಅವಳ್ದ ಅಂತ ಗೊತ್ತಾಗ್ಲಿಲ್ಲ. ನಾನು ಅದಕ್ಕೆ ಅದನ್ನ ಹೊಡಿದಿರ ಬಿಟ್ಬಿಟ್ಟೆ. ಪಾರ್ಟಿ ಥೀಮಲ್ಲಿ ಇನ್ನೊಂದು ತುಂಬ ಇಷ್ಟ ಆದ ಗೇಮ್ ಅಂತ ಹೇಳಿದ್ರೆ, ಸೊ ಬ್ಲೈಂಡ್ ಫೋಲ್ಡ್ ಮಾಡಿರ್ತಾರೆ. ಸೊ ನಾವು ಜಿಮ್ ಬಾಲಲ್ಲಿ ಲೈಕ್ ನಮ್ಮ ಬಾಲ್ ಸುತ್ತ ಹಾಕಿರ್ತಾರೆ. ಸೊ ಅಪೋನೆಂಟ್ ಟೀಮ್ ಬಂದು ಅವ್ರಿಗೆ ಕೊಟ್ಟಂಥ ಕಲರ್ನ ಚೂಸ್ ಮಾಡಿ ಬಾಲ್ ಎತ್ಕೊಂಡು ಇನ್ನೊಂದೊಂದು ಟ್ರೇಗೆ ಹಾಕಬೇಕಾಗಿತ್ತು. ಸೊ ನನಗೆ ಸಿಕ್ಕಿದ್ದು ಲೈಕ್ ಅಪೋನೆಂಟಾಗಿ ಶ್ರುತಿಯವ್ರು ಸಿಕ್ಕಿದ್ರು. ಬೀಸೋ ರಭಸದಲ್ಲಿ ನೀವೇ ಬಾಲ್ ಕರೆಕ್ಟಾಗಿ ಬೀಸ್ತಾ ಇದ್ದಾರೆ ಆ್ಯಕ್ಚುಲಿ. ವೆಲ್ ಡನ್ ಬೋತ್ ಆಫ್ ಯು. ಚೆನ್ನಾಗಿ ಆಡ್ತಾ ಇದ್ದೀರಾ. ಅಕ್ಷಮಾ, ನಾವು ವೀಕ್ ಆಫ್ ದ ಮಾಮ್ ಸಿಕ್ತಲ್ಲ ನಮಗೆ, ಅವಾಗ ಏನು ಅನಿಸ್ತು ನಿನಗೆ? ಖುಷಿ ಅನಿಸ್ತು. ಸೂಪರ್ ಬಾಂಬ್ ಬೇರೆ ಯಾರು ಅಲ್ಲ, ನಮ್ಮ ದಿವ್ಯ ಅವರು. ಬರ್ಲಿ ಜೋರ ಚಪ್ಪಾಳೆ ದಿವ್ಯ ಅವ್ರಿಗೂ. ಬರ್ಲಿ ಸೂಪರ್. ಸೊ ನಿಮ್ ಖುಷಿ ಅಂತೂ ನಮ್ಮ ಮುಖದಲ್ಲಿ ಕಾಣ್ತಾ ಇದೆ. ಸೊ ನಿಮ್ ಮಾತಲ್ಲೇ ಕೇಳೋಣ. ನನ್ನ ಖುಷಿಗಿಂತ ಹೇಳ್ಬೇಕಂದ್ರೆ ನನಗೆ ಸಪೋರ್ಟ್ ಆಗಿ ಬಂದಿರೋ ದಿವ್ಯಾ ಮೇಡಮು, ಅದು ದಿವ್ಯಾ ಮ್ಯಾಮಿಗೆ ಸಲ್ಬೇಕು. ಈ ವೀಕ್ ಆಫ್ ದ ಮಾಮ್ ಅನ್ನೋದು ಅವ್ರಿಗೆ ಇದಾಗಬೇಕು. ನನಗೆ ತುಂಬ ಸಪೋರ್ಟಿವ್ ಆಗಿ ಕಣ್ಣಾಗಿ ನನ್ನ ಸಿಸ್ಟರ್ ಆಗಿ ಬಂದು ಇಷ್ಟು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಇನ್ನೂ ಒಂದು ಟಾಸ್ಕ್ ಅಂದರೆ ಇಟ್ಕೆ ಕಲ್ಲು, ಅದು ಇಟ್ಟು ಬಾಲ್ ತೊಗೊಂಡೋಗಿ ಅಲ್ಲಿ ಹಾಕಬೇಕು. ಆ ಟಾಸ್ಕು ತುಂಬ ಡಿಫಿಕಲ್ಟ್ ಆಗಿತ್ತು. ಬಿಕಾಸ್ ಯಾಕಂದರೆ ಅದನ್ನು ಅಷ್ಟು ಈಸಿ ಅಲ್ಲ, ನೋಡಿದ ಮಿಸ್ಟೇಕ್ ಆಡೋದು ತುಂಬ ಕಷ್ಟ ಇದೆ. ಸೊ ಆ ಟೈಮಲ್ಲಿ ಈ ಮಂತ್ರ ನನಗೆ ಎಂಕರೇಜ್ ಮಾಡ್ತಾಯಿದ್ಲು. ಆ ಬಗ್ಗೆ ಒಂದು ಬ್ಲಾಕ್ ಕಾಲಿಂದ ಎತ್ತಿ ಒಂದು ಕಾಲ್ ಮೇಲೆ ಗಾಳಿಗೆ ಹೋಗುತ್ತಲ್ಲ, ಅವಾಗ ಗೊತ್ತಾಗತ್ತೆ ಸತ್ಯ. ಸೂಪರ್ 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 ಸೂಪರ್. ಕಮ್ ಆನ್ ಹೇಮು, ಯು ಕ್ಯಾನ್ ಡು ಇಟ್. ಕಮ್ ಆನ್ ಹೇಮು. ದಿವ್ಯಾ ಎತ್ಕೋ ದಿವ್ಯಾ. ಸ್ಲೈಡ್ ಮಾಡಂಗಿಲ್ಲ. ದಿವ್ಯಾ ಎತ್ತಿಡು ಆರಾಮಾಗಿ, ಚಿಕ್ಕದಾಗೆ ಇಡು ಸ್ಟೆಪ್ಸು. ಸಾಕು, ಅಷ್ಟೇ ಇಡು, ಬಟ್ ಕೆಳಗಿಡ್ಬೇಡ ಕಾಲು. ಗುಡ್. ದಿವ್ಯಾ ಸಿಗುತ್ತೆ, ದಿವ್ಯಾ ಸಿಗುತ್ತೆ. ಸೂಪರ್. ಯೆಸ್. 10 9 8 7 6 5 4 3 2 1. ನಾನು ಸಿರಿ ಕನ್ನಡಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಾನು ನನ್ನ ಗಂಡ ನನ್ನ ಮಗ ಹುಟ್ಟಿದ ಮೇಲೆ ನಾವು ಹೊರಗಡೆ ಹೋಗಿದ್ದು ಆಗಲಿ, ನಾವು ಪರ್ಸ್ನಲ್ ಟೈಮ್ ಸ್ಪೆಂಡ್ ಮಾಡಿದ್ದಾಗಲೇ ಇರಲಿಲ್ಲ. ಅವ್ರು ನಮಗೊಂದು ವೇದಿಕೆ ಕೊಟ್ಟರು, ನಾವಿಬ್ಬರು ಶೇರ್ ಮಾಡ್ಕೋಬೇಕು ಅಂತ. ನಾವಿಬ್ಬರು ಇಷ್ಟಪಟ್ಟು ಮದುವೆ ಆಗಿರೋದು. ನಾವು ಎಷ್ಟೊಂದು ಮಾಡಿರ್ಬೋದು, ಬಟ್ ಅದೊಂದು ಸ್ಪೆಷಲ್ ಮೊಮೆಂಟ್ ಅಂತ ಇರೋದಲ್ಲ, ಅದನ್ನು ಇವರು ಕ್ರಿಯೇಟ್ ಮಾಡಿಕೊಟ್ಟಾಗ ನನಗೆ ತುಂಬ ಖುಷಿ ಆಯಿತು.
ನನಗೆ ನನ್ನ ಹಸ್ಬೆಂಡ್ ಜೊತೆಲಿ ಕೂತ್ಕೊಂಡು ಮಾತಾಡಿದಾಗಲಿ ಅವ್ರಿಗೆ ನಮ್ಮ ಮನೇಲಿ ಯೂಶ್ವಲಿ ನಮ್ಮದು ಒಂದು ಫ್ಯಾಮಿಲಿ ಫೋಟೋ ಇನ್ನೋವರೆಗೂ ನಾನು ಮಾಡೋಕ್ಕಾಗಿಲ್ಲ. ಎಲ್ಲಿಗೆ ಹೋಗಲಿ ನನ್ನ ಮಗ ಕೋಆಪ್ರೇಟ್ ಮಾಡಲ್ಲ, ಇಲ್ಲ ನನ್ನ ಹಸ್ಬೆಂಡ್ ಕೋಆಪ್ರೇಟ್ ಮಾಡಲ್ಲ, ಇಲ್ಲ ಏನೋ ಒಂದು ಸಿಚುವೇಶನ್ ಕೋಆಪ್ರೇಟ್ ಆಗಿರಲ್ಲ. ಆದರೆ ಅವತ್ತು ನಾನು ಒಂದು ಫೋಟೋ ಫ್ರೇಮ್ ಕೊಡೋ ಥರ ಆಯಿತು. ನಾವಿಬ್ಬರು ತುಂಬ ಫನ್ನಿ ಜೋವಿಯಲ್ ಆಗಿ ಮನೇಲಿರೋದು ಹಾಗೆ ಫ್ರೆಂಡ್ಸ್ ಥರನೇ. ಸೊ ನಾವು ಇರೋದೇ ಹಾಗೆ ಸ್ಟೇಜ್ ಮೇಲೂ ಅಷ್ಟೇ. ಅವ್ರನ್ನ ನಾನು ರೇಗಿಸಿದ್ದು, ನಾನು ಅವ್ರನ್ನ ರೇಗಿಸಿದ್ದು, ಆಮೇಲೆ ಡಾನ್ಸ್ ಮಾಡಿದ್ದೆ ಆಗಲಿ ಪ್ರತಿಯೊಂದು ಸಖತ್ತಾಗಿತ್ತು. ಖುಷಿ ಆಯಿತು ನನಗೆ. ಇದರಲ್ಲಿರೋದು ನಮ್ಮ ಗಿಫ್ಟ್. ಥ್ಯಾಂಕ್ ಯು ವೆರಿ ಮಚ್. ಏನು ಗಿಫ್ಟ್ ಹೇಳು? ಒಂದು ಫೋಟೋ ಫ್ರೇಮ್ ಆಗಿರ್ಬೋದು, ಬಟ್ ಅದ್ರೊಳಗಡೆ ಇರೋ ಮುದ್ದು ಮುಖ ಅವನ್ ಬಂದಾಗ್ಲಿಂದ ನಮ್ ಸ್ಟಾರೇ ಚೇಂಜ್ ಆಯ್ತು. ಅದಕ್ ಮುಂಚೆ ಇದ್ದಿದ್ದು ಬರೀ ನಾವಿಬ್ರು. ಈಗ ನಮ್ ಸ್ಟಾರ್ ಏನ್ ಮಾಡು, ನಾವಿಬ್ರು ಅಡ್ಜಸ್ಟ್ ಮಾಡ್ಕೋತಿದೀವಿ. ಆದ್ರೆ ಅವನು ನಮಗಿಂತ ಕಂಫರ್ಟಬಲ್ ಆಗಿದ್ದಾನೆ. ನಮ್ ಜೊತೆಲಿ ಹೇಗಿದ್ದಾನೆ ಹೇಳು, ಒಂದೊಳ್ಳೆ ಪುಟ್ಟ ಫ್ರೆಂಡ್ ತರ ಇದ್ದಾನೆ. ನಾವ್ 3 ಜನ ಫ್ರೆಂಡ್ಸೇ. ನಾರ್ಮಲಿ ಏನು ಅಂದ್ರೆ ಎಲ್ಲೋದ್ರು ನಾವ್ 1 ಬಿರಿಯಾನಿಲಿ 3 ಜನ ಅಲ್ಲ, 3 ಬಿರಿಯಾನಿನೂ ತಿಂತೀವಿ, 3 ಜನನೂ ತಿಂತೀವಿ. ಎಲ್ಲಾನು ತಿಂದು 3 ಜನನು ಒಂದೊಂದು DBCನೂ ಬಾರಿಸ್ತೀವಿ. ತಿನ್ನೋದ್ರಲ್ಲಿ ನಾವ್ 3 ಜನ ಫೇಮಸ್. ಮತ್ತಿನ್ನೇನು ಬ್ಲೆಸ್ಟ್ ಸನ್, ಯಾರಿಗೂ ಏನು ಕೇಳಲ್ಲ, ಏನ್ ಸಿಗತ್ತೋ ಕಿತ್ಕೊಂಡು ತಿಂತಾ ಇರ್ತಾನೆ, ಯಾವ್ದಕ್ಕೂ ಹೋಗೋದಿಲ್ಲ. ಬ್ಲೆಸ್ಟ್ ವೈಫ್, ಏನನ ಒಂದ್ ಮಾಡಾಕ್ತಲ್ಲ ಟೈಮ್ಗೆ. ಥ್ಯಾಂಕ್ ಯು, ಲವ್ ಯು. ಪಾರ್ಟಿ ಟೀಮು ಎಲ್ಲಾರು ಕ್ಯಾಂಡಲ್ ಡಿನ್ನರ್ ನೈಟ್. ನಾನು ಪಪ್ಪ ಕ್ಯಾಂಡಲ್ ಲೈಟ್ ಡಿನ್ನರ್ ನೈಟ್ ತುಂಬಾ ಎಂಜಾಯ್ ಮಾಡಿದ್ವಿ. ಮನಸ್ಸೆಲ್ಲ ನೀನೆ ಯಶೋ, ಅದನ್ನು ಇವಾಗ ಶ್ರೀ ಕನ್ನಡವರು ಅದನ್ನು ಚಾನ್ಸ್ ಮಾಡಿಕೊಟ್ಟವ್ರೆ, ಅಂದರೆ ಅವಕಾಶ ಕಲ್ಪಿಸೋರೆ. ಆ್ಯಕ್ಚುಲಿ ನೀನು ನನಗೆ ಪ್ರಪೋಸ್ ಮಾಡಿದೆ, ನಾನು ನಿನಗೆ ಪ್ರಪೋಸೇ ಮಾಡಿಲ್ಲ. ಇಟ್ಸ್ ಓಕೆ ಅಷ್ಟೇ ಮೆಸೇಜು. ಸೊ ಫಸ್ಟು ಪ್ರಪೋಸ್ ಮಾಡ್ಬಿಡ್ತೀನಿ. ಮಾತು ಐ ಲವ್ ಯು, ಐ ಲವ್ ಯು. ಮನಸ್ಸೆಲ್ಲ ನೀನೆ, ನನ್ನ ಎದೆ ತುಂಬಾ ನಿನ್ನ ಪ್ರೀತಿ ತಾನೆ. ಆಫ್ಟರ್ 8 years ತುಂಬ ಕ್ಯಾಂಡಲ್ ಲೈಟ್ ಡಿನ್ನರ್ಸ್ಗಳು ಆದಮೇಲೆ ಅಂತೂ ಇಂತೂ ನನಗೆ ಪ್ರಪೋಸ್ ಮಾಡಬೇಕು ಅನ್ನಿಸ್ತು. ನೀವಿರೋದಕ್ಕೆ ನಾನೀಗ ಇಲ್ಲಿವರೆಗೂ ಬಂದಿರೋದು. ನನ್ನಂಥ ಕೋಪನ ತಡ್ಕೊಂಡು ನನ್ನ ಕೋಪನ ಎಲ್ಲ ಅದು ಹಂಗೆ ಬರ್ನ್ ಆಗೋ ಥರ ನನ್ನ ಸ್ಪೋರ್ಟಿವ್ ಮಾಡಿದ್ಯಾ. ಕ್ಯಾಂಡಲ್ ಲೈಟಿಂಗ್ಸು ಅಪ್ಪ ನಾನು ಅವತ್ತು ಡಿನ್ನರಿಗೆ ಕೂತಿದ್ವಲ್ಲ, ಅವತ್ತು ರೋಸ್ ಎಲ್ಲ ಇತ್ತಲ್ಲ, ಅವತ್ತು ನಿನಗೇನು ಅನ್ನಿಸ್ತು ನಾವು ಮಾತಾಡ್ತಿರೋ ಅಪ್ಪ ನಾನು ಫಸ್ಟ್ ನನ್ನ ಮಗಳು ಹುಟ್ಟಿದಾಗ 1 ತಿಂಗಳು ನಾನು ಆ್ಯಕ್ಚುಲಿ ಹಾಲು ಕೊಟ್ಟಿದ್ದು. ಹೇಳ್ಬೇಕಂದ್ರೆ ಹಾಲು ಬರ್ತಿರ್ಲಿಲ್ವಾಗ ನನಗೆ ಮಗು ನೋಡ್ಕೊಳ್ಳೋದು ಅವಾಗ ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ. ಆವಾಗ ಟ್ಯೂಬಲ್ಲಿ ಹಾಲು ಹಾಕಿ ಅವಳ ಲ್ಯಾಕ್ಟೋಜನ್ 1 ಲ್ಯಾಕ್ಟೋಜನ್ 2 ಅದನ್ನು ಕಂಟಿನ್ಯೂ ಮಾಡಿ ಅವರು ಚೆನ್ನಾಗಿ ಅವ್ರು ನೋಡಿಕೊಂಡ್ರು. ಆ್ಯಕ್ಚುಲಿ ನನ್ನ ಮಗಳಿಗೆ ಅವಳು ಅಪ್ಪನ ಬಾಂಡಿಂಗ್ ಅವಳಿಗೆ ಅವಾಗಿಂದನೇ ಸ್ಟಾರ್ಟ್ ಆಗಿದ್ದು. ಯಾಕಂದರೆ ಅವರು ನಾನು ಕುಡಿಸ್ಬೇಕಾಗಿದ್ದಂಥ ಬಾಟ್ಲ್ ಹಾಲು ಅವ್ರು ಕುಡ್ತಿದ್ದಾರೆ. ಆ್ಯಕ್ಚುಲಿ ನನ್ನ ಅಪ್ಪ ಅಮ್ಮ ಕೂಡ ಇವ್ರು ನನಗೆಲ್ಲದರಲ್ಲೂ ನನಗೆ ಇವರೇ. ನನ್ಗೆ ಯಾರು ಇಲ್ಲ ಅಂದ್ರೂ ಕೂಡ ನನ್ನ ಗಂಡನೇ ಎಲ್ಲ. ತಾಳಿ ಸತಿಗೆ ಪತಿಯ ಒಲವ ಬೆಸೆದ ಬೆಸುಗೆಯ ದಾರ. ಲಾಸ್ಟಿಗೆ ನಾವು ಡ್ಯಾನ್ಸ್ ಮಾಡಿದ್ವಲ್ಲ ಅಪ್ಪ ನಾನು, ಅವಾಗೇನು ಅನ್ನಿಸ್ತು? ಖುಷಿ ಅನಿಸ್ತು. ಅವಾಗ ನಿನ್ನಷ್ಟು ನನಗೆ ಖುಷಿ, ನಮಗೂ ಕೂಡ ಖುಷಿ ಆಯಿತು. ನನ್ನದೆಯ ಕಣ್ಣಿಗಳು ನನ್ನವಳು ಮನಸ್ಸಿನ ಹೆಣ್ಣಿಗಳು. ಅಪರಂಜಿ ನೀ ನನ್ನ ಮನಸ್ಸು ಕಣೆ, ಗುಳಗಂಜಿ ಮಾತಿನರು ಸಿಹಿಗಂಜಿ ಕೊಡುಗೆ ಕಣೆ. ನೀನಂದ್ರೆ ಪ್ರೀತಿ ಕಣೆ, ನೀನಂದ್ರೆ ಪ್ರೀತಿ ಕಣೆ.